ಏನೋ ಸೌಂಡ್ ಆದಾಗ ಆಯ್ತಲ್ಲಿ ಒಳಗೆ ಮತ್ತೆ ಎಲ್ಲ ಸ್ವಲ್ಪ ಆಚೆ ನಾವಿವಾಗ ಮನೆಗೆ ಹೋಗಿ ನಮಸ್ಕಾರ, ನಾನು ನಿಮ್ಮ ಅನುಷಾಚಾರ್ಯ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಸ್, ಬ್ಲಾಗ್ ಅಪ್ಲೋಡ್ ಮಾಡಿದ್ರೆ ತುಂಬ ಟೈಮ್ ಆಯಿತು ಬಿಕಾಸ್ ನನಗೆ ಸ್ವಲ್ಪ ವರ್ಕಲ್ಲಿ ಬ್ಯುಸಿ ಇದ್ದೆ. ಆ್ಯಂಡ್ ಇವತ್ತೊಂದು ಪೇಯ್ಡ್ ಕೊಲಾಬ್ರೇಷನ್ ಶೂಟ್ ಇತ್ತು. ಹಾಗೆ ನಾವು ಹೊರಟ್ವಿ ಬೆಳ್ಳೆ ಹೆರಿಟೇಜ್ಗೆ. ಅಲ್ಲಿ ಹೇಗೆಲ್ಲ ನಾವು ಎಕ್ಸ್ಪ್ಲೋರ್ ಮಾಡ್ತೇವೆ ಅಂತ ನೀವು ನೋಡಿ. A few moments later. ಸೊ ಫೈನಲಿ ನಾವು ರೀಚ್ ಆದ್ವಿ ಬೆಳ್ಳೆ ಹೆರಿಟೇಜ್ ರೆಸಾರ್ಟ್ ಆ್ಯಂಡ್ ಫಾರ್ಮ್ಸ್. ಈ ರೆಸಾರ್ಟ್ ಇರೋದು ಬೆಳ್ಳೆಯಲ್ಲಿ. ಸೊ ಉಡುಪಿಯಿಂದ ಬೆಳ್ಳೆಗೆ ಜಸ್ಟ್ 12 ಕಿಲೋಮೀಟರ್ಸ್ ದೂರ ಆಗ್ತದೆ. ಕ್ವಿಕ್ ಔಟ್ಫಿಟ್ ಚೆಕ್. ಸೊ ನಾನಿದು ಡ್ರೆಸ್ ಝೂಡಿಯೋದಲ್ಲಿ ತಗೊಂಡದ್ದು. ಹೇಗಿದೆ? ಇವರದ್ದಿಲ್ಲಿ ವುಡನ್ ಕಾಟೇಜ್ ಇದೆ, ಇದು ತುಂಬ ಫೇಮಸ್ ಅಂತ ಇಲ್ಲಿ. ಹಾಗೆ ಅದರ ಸೈಡಲ್ಲೇ ನಮಗೆ ಸ್ವಲ್ಪ ಹಳ್ಳಿ ವೈಬ್ಸ್ ಕೊಡ್ತದೆ. ನಮ್ಮ ಅಜ್ಜಿ ಮನೆ ಹತ್ರ ಎಲ್ಲ ಇರ್ತದಲ್ಲ, ಹಾಗೆ ವೈಬ್ ಕೊಡ್ತಾ ಇತ್ತು. ಸೊ ಇದನ್ನೆಲ್ಲ ಮತ್ತೆ ನೋಡುವ ಅಂತ ಫಸ್ಟಿಗೆ ಈಗ ರೂಮಿಗೆ ಹೋಗ್ಬೇಕಂತ ಹೊರಟ್ವಿ. ಓಕೆ, ನಾವು ಇವಾಗ ರೂಮ್ ಟೂರ್ ಮಾಡುವ. ಇಲ್ಲಿ ನೋಡಿ ಭತ್ತದ್ದು ಇದು ತೋರಣ ಹಾಕಿದ್ದೀವಿ. ಓಕೆ, ಈಗ ರೂಮ್ ಬಗ್ಗೆ ಹೇಳೋದಂದರೆ ನನಗೆ ರೂಮ್ ತುಂಬ ಇಷ್ಟ ಆಯಿತು. ಬಿಕಾಸ್ ಇಲ್ಲಿ ಎ ಸಿ ಬೇಕಂತನಿಲ್ಲ, ಒಳಗೆ ಕಾಲು ಇಟ್ಕೊಳ್ಳೋದು ಫುಲ್ ಕೋಲ್ಡ್ ಫೀಲ್ ಆಯಿತು. ಆ್ಯಂಡ್ ಇವ್ರದ್ದು ರೂಮಿದು ಸ್ಪೆಷಾಲಿಟಿ ಏನಂದರೆ ಮಣ್ಣು ಸುಣ್ಣ ಬೆಲ್ಲ ಯೂಸ್ ಮಾಡಿ ಕಟ್ಟಿದ್ದಾರಂತೆ ಇವರು ಇದನ್ನೆಲ್ಲ. ಹಾಗೆ ಇವ್ರದ್ದು ಎಲ್ಲ ರೂಮ್ಸಿಗೆ ಎ ಸಿ, ವೈಫೈ ಹಾಗೆ ಪ್ರೈವೇಟ್ ವಾಶ್ರೂಮ್ ಫೆಸಿಲಿಟೀಸ್ ಕೂಡ ಇದೆ. ನಮಗೆ ಸಿಕ್ಕಿದ ವಾಶ್ರೂಮ್ ಕೂಡ ತುಂಬ ಚೆಂದ ಇತ್ತು. ಇದು ರೈನ್ ಡ್ಯಾನ್ಸ್. ಇಲ್ಲಿ ಲೈಟಿಂಗ್ ಎಲ್ಲ ಹಾಕಿದಾಗ ಚೆಂದ ಆಗೋದೇನಲ್ಲ. ಆ್ಯಕ್ಚುಲಿ ನಾವು ಕಾರಲ್ಲಿ ಬ್ಯಾಗ್ಸ್ ಎಲ್ಲ ಬಿಟ್ಟು ಬಂದಿದ್ದೆ, ಅದಕ್ಕೆ ಇವಾಗ ಪುನಃ ಹೋಗಿ ತಗೊಂಡು ಬರಬೇಕು. ಅದಕ್ಕೀಗ ಹೋಗ್ತಾ ಇದ್ದೆ. ಇದರ ನೆಕ್ಸ್ಟ್ ನಾನು ಲಂಚ್ ಮಾಡಿದ ಮೇಲೆ ಹೆರಿಟೇಜ್ದು ಎಲ್ಲ ಹೆರಿಟೇಜ್ ಟೂರ್ ತೋರಿಸ್ದೆ. ಓಕೆ, ಇಲ್ಲಿ ಟೋಟಲ್ ಆಗಿ 10 ರೂಮ್ಸ್ ಉಂಟಂತ ಹೇಳಿದ್ರು ಅವರು. ವಿಲ್ ಸಿ, ಅದರಲ್ಲಿ ಕೆಲವು ಬುಕ್ಕಿಂಗ್ಸ್ ಇದೆ, ಎಷ್ಟಾಗ್ತದೆ ಅಷ್ಟು ತೋರಿಸ್ದೆ. ಮನೆಯಲ್ಲಿ ಬುಕ್ ತೆಗೆದಿಟ್ಟಿಟ್ಟು ಇಲ್ಲಿ ಬರುವಾಗ ಮರ್ತೋಯ್ತು. ಅದಕ್ಕೆ ಇವರ ಹತ್ರನೇ ಹೇಳಿದೆ ಇಲ್ಲಿ ಬುಕ್ ಮತ್ತು ಪೆನ್ ಕೊಡಲಿಕ್ಕೆ. ಬಿಕಾಸ್ ಸ್ಕ್ರಿಪ್ಟ್ ಬರಲಿಕ್ಕೆ ಈಸಿ ಆಗ್ತದಲ್ಲ. ನಾನು ವಿಡಿಯೋ ಶೂಟ್ ಮಾಡುವ ಅಂತ ಬಂದೆ, ಬಟ್ ಇಲ್ಲಿ ಹೆವಿ ಬಿಸಿಲಿದೆ. ಸೊ ಒಂದು ಟ್ಯಾನ್ ಆಗ್ತಾನಂತ, ಆ್ಯಂಡ್ ಇನ್ನೊಂದು ಬಿಸಿಲಲ್ಲಿ ಅಷ್ಟು ಚಂದ ಸಹ ಬರಲ್ಲ ವಿಡಿಯೋ. ಸೊ ನಾನು ಥಿಂಕ್ ಮಾಡಿದೆ ಗೇಮ್ಸ್ ಆಡ್ಲಿಕ್ಕೆ ಹೋಗುವ ಅಂತ. ಡೈನಿಂಗ್ ರೂಮ್ ಬದಿಯಲ್ಲಿದೆ ಗೇಮ್ಸ್ ರೂಮ್. ನಾನಿಲ್ಲಿ ಒಂದು 2-3 ಗೇಮ್ಸ್ ಇರೋದಂತ ಅಂದ್ಕೊಂಡೆ, ಬಟ್ ಇಲ್ಲಿ ಒಂದು ಮೋರ್ ದೆನ್ 10 ಗೇಮ್ಸ್ ಉಂಟೇನ. ಬೇರೆ ಗೇಮ್ ನಾವು ಇದು ಟೇಬಲ್ ಟೆನ್ನಿಸ್ ಆಡಿದ್ವಿ. ಅದರಲ್ಲಿ ಒಂದ್ಸಲ ವಿನ್ನರ್ ಅಷ್ಟೇ. ಇವಾಗ ಈಗ ಇದು ಫುಟ್ಬಾಲ್ ಆಡಿದ್ವಿ, ಗಮ್ಮತ್ತಾಯಿತು. 2-1 ಸ್ವಲ್ಪ ಆಚೆ ಯಾಕೆ ಹೋಗೋದಿಲ್ಲ ಇದು? ಎಂತ ಬೋರ್ಡ್ ಚೇಂಜ್ ಮಾಡುವ. ಬೋರ್ಡ್ ಆ ಗೇಮ್ ಅಂತೂ ತುಂಬ ಗಮ್ಮತ್ತಿತ್ತು. ಸೊ ಆ ಗೇಮ್ ಆದಮೇಲೆ ಇವಾಗ ಕ್ಯಾರಮ್ ಆಡಲಿಕ್ಕೆ ಬಂದ್ವಿ. ಇಲ್ಲಿ ಏನಾಗ್ತದೆ ನೋಡುವ. ನಮ್ಮದು ಗೇಮ್ಸ್ ಆಡಿ ಆಯಿತು. ಇವಾಗ ಹೊಟ್ಟೆ ಪೂಜೆ. ಇಲ್ಲಿ ಮಧ್ಯಾಹ್ನ ಊಟಕ್ಕೆ ವೆಜ್ ಮತ್ತು ನಾನ್ ವೆಜ್ 2 ಆಪ್ಷನ್ ಇತ್ತು. ಹಾಗೆ ನಾವು ನಾನ್ ವೆಜ್ ಅಂತ ತಗೊಂಡ್ವಿ. ಫಿಶ್ ಇತ್ತು, ಬಿರಿಯಾನಿ ಎಲ್ಲ ಸಹ ಇತ್ತು. ಈಗ ನನಗೆ ಕಮ್ಮಿ ಆಗಿದೆಲ್ಲ, ಹುಷಾರಿಲ್ಲದ. ಈಗ ನನಗೆ ಕೋಲ್ಡ್ ಕುಡಿಬೋದು. ನನ್ನ ಮೇಲೆ ಹಣೆ ಇಟ್ಟಳು. ಊಟ ಅಂತೂ ತುಂಬ ಚೆಂದ ಇತ್ತು. ಲೈಕ್ ಆ ಬಿರಿಯಾನಿ ಆಗಲಿ, ಫಿಶ್ ಫ್ರೈ, ಚಿಕನ್ ಕಬಾಬ್ 2 ಪೀಸ್ ಕೊಟ್ಟಿದ್ರು. ಅದು ವೀಡಿಯೋಸ್ ಎಲ್ಲ ಆಯಿತು. ಇನ್ನು ನೆಕ್ಸ್ಟ್ ಪೂಲ್ಗೆ ಹೋಗಬೇಕು ಆ್ಯಂಡ್ ರೈನ್ ಡ್ಯಾನ್ಸಿಗೆ ಹೋಗಬೇಕು. ಏನೋ ಸೌಂಡ್ ಆದಾಗ ಆಯ್ತಲ್ಲಿ ಒಳಗೆ. ಮತ್ತೆ ಈಚೆ ಬಂದು ನೋಡಿದ್ರೆ ಜೋರು ಮಳೆ ಬರ್ತಿದ್ವಿ. ಮಳೆಗೆ ಈ ಗ್ರೀನರಿ ಎಷ್ಟು ಚೆಂದ ಕಾಣ್ತು ಅಂತಂದರೆ ನೀವೇ ನೋಡಿ.
ಆವಾಗ ಜೋರು ಮಳೆ ಬಂತು. ಈಗ ಸ್ವಲ್ಪ ಹೊತ್ತಲ್ಲೆಲ್ಲ ಕಮ್ಮಿ ಆಯಿತು. ಕಮ್ಮಿಯಾಗಿ ಬಿಸಿಲು ಸಹ ಸ್ಟಾರ್ಟ್ ಆಯಿತು. ನನಗೆ ಸಹ ಈಗ ಬಿಸಿಲೇ ಬೇಕಿದ್ದದ್ದು, ಯಾಕಂದರೆ ಶೂಟ್ ಮಾಡಬೇಕಾದ್ರೆ ಬಿಸಿಲು ಬೇಕಲ್ಲ. ಬಿಸಿಲು ಬಂದ ತಕ್ಷಣ ಎಲ್ಲ ಆಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಇವಾಗ ನಾನು ಪಟ ಡ್ರೆಸ್ ಚೇಂಜ್ ಮಾಡಿ ನಾನು ಸಹ ಓಡಬೇಕು ಇವಾಗ ಆಡಲಿಕ್ಕೆ. ಔಟ್ಫಿಟ್ ಚೆಕ್. ವಾವ್, ನಾವು ಸ್ವಿಮ್ಮಿಂಗ್ ಮಾಡಲಿಕ್ಕೆ ಹೋಗಿದ್ದು. ಬಟ್ ಅವ್ರು ಹೇಳಿದ್ರು ಒಂದು ರೂಮ್ ಶೂಟ್ ಮಾಡಲಿಕ್ಕಿತ್ತು, ಅದು ಮಾಡಿರಲಿಲ್ಲ. ಆ್ಯಂಡ್ ಇವಾಗ ಅವ್ರಿಗೆ ಹೋಗಲಿಕ್ಕೆ ಇದೆ ಅಂತ, ಅದಕ್ಕೆ ಬೇಗ ಬಂದು ಮಾಡಿ ಅಂತ ಹೇಳಿದವ್ರಿಗೆ. ಸೊ ಅರ್ಧ ಚಂಡಿಯಾಗಿ ವಿಡಿಯೋ ಮಾಡಲಿಕ್ಕೆ ಹೋಗ್ತಿದ್ದೆ. One eternity later. ಓಕೆ, ಎಲ್ಲ ಶೂಟಾಗಿ ಇವಾಗ ಪೂಲಿಗೆ ಹೋಗಲಿಕ್ಕೆ ರೆಡಿ. ಮೋಡ ಆಗಿದೆ ಫುಲ್ಲು, ಮೇಲೆ ಮೋಡ ನೋಡಿ. ನೀರಿಗೆ ಇಳಿಯುವಷ್ಟಿಗೆ ಶುರು ಮಳೆ. ಎಲ್ಲರೂ ಎಷ್ಟು ಚಂದ ಸ್ವಿಮ್ ಮಾಡ್ತಿದ್ದಾರೆ. ನನಗೆ ನೀರಂದರೆ ಹೆದರಿಕೆ ಆಗ್ತಾ ಉಂಟು. ನಾನು ಸ್ವಿಮ್ಮಿಂಗ್ ಮಾಡ್ತೆ. ಇದು ತಿರುಗುದು ಹೇಗೆ? ಸೊ ಸ್ವಿಮ್ಮಿಂಗ್ ಆಯಿತು. ನಂದು ಈ ಕಿವಿ ಬ್ಲಾಕ್ ಆಗಿದೆ. ಇವಾಗ ರೈನ್ ಡ್ಯಾನ್ಸ್. ಇದೆಂತ ಮಾಡುದಾ? One hour later. ಇವಾಗ ರಾತ್ರಿ ಇದು ಡಿನ್ನರ್. ಎಂತೆಲ್ಲ ವೆರೈಟೀಸ್ ಇದೆ ಅಂತ ಇರೋದು ನೋಡು. ನಂದು ಅವಾಗ ಅದು ಸನ್ಗ್ಲಾಸಸ್ ಅಲ್ಲೇ ಇಟ್ಟಿದ್ದೇನೆ ಹೂವಲ್ಲಿ. ಈಗ ಹೋಗುವಾಗ ತಗೊಂಡು ಹೋಗಬೇಕು. ರಾತ್ರಿ ತುಂಬ ಚೆಂದ ಕಾಣ್ತಾ ಉಂಟು. ಇಲ್ಲಿ ನೈಟ್ ಡಿನ್ನರಿಗೆ ಪರೋಟ, ಚಿಕನ್ ಸುಕ್ಕ, ಗೀ ರೈಸ್ ಮತ್ತು ಗ್ರೇವಿ ಸಮೇತ ಇತ್ತು. ನಾನು ಇಲ್ಲಿ ಐಸ್ ಕ್ರೀಮ್ ಸಹ ಕೊಡ್ತಾರಂತ ಗೊತ್ತಿರಲಿಲ್ಲ ಮೇಲೆ ಅಲ್ಲ. ಹೊರಡುವ ಇನ್ನು ಸ್ವಲ್ಪ ಹೊತ್ತಲ್ಲೇ. ಪಕ್ಕ ವೀಡಿಯೋ ಮಾಡಿ ಹೊರಟು. ಸೆಲ್ಫಿ ಪಾಯಿಂಟಲ್ಲಿ ನಾನು ಮಾರ್ನಿಂಗೇ ತೆಗೆಯುವಂತಿದ್ವಿ ಫೋಟೋ. ಬಟ್ ಲೈಟಿಂಗ್ಸ್ ಹಾಕಿದಾಗ ಇನ್ನೂ ಚೆಂದ ಕಾಣ್ತದೆ ಅಂತ ಹೇಳಿದರು. ಹಾಗೆ ರಾತ್ರಿಯಿಂದ ಬಂದು ತೆಗೆದ್ವಿ ಫೋಟೋಸ್ ಇಲ್ಲಿ. ಸೈಡ್ ಇದೊಂದು ಸ್ವಲ್ಪ ನನಗೆ ಯೂನಿಕ್ ಅನಿಸಿತು. ಬೇರೆ ಯಾವುದು ಹೆರಿಟೇಜ್ ರೆಸಾರ್ಟಲ್ಲಾಗಲಿ ನಾನು ಹೀಗೆ ಗೋಶಾಲೆ ಎಲ್ಲ ಇದ್ದದ್ದು ನೋಡಿರಲಿಲ್ಲ. ಇಲ್ಲೊಂಥರ ಖುಷಿ ಆಯಿತು ನೋಡಿ. ಸೊ ಆಯ್ತು, ಇವತ್ತಿದು ನಮ್ಮದು ಶೂಟ್. ಇವಾಗ ರಿಟರ್ನ್ ಮನೆಗೆ ಹೋಗ್ತಿದ್ದೇವೆ. ಅದಕ್ಕಿಂತ ಮುಂಚೆ ಆಗ ಹಾಕಿದ್ದು ಡ್ರೆಸ್ ಅದು ಇದು ಎಲ್ಲ ಎವ್ರಿಥಿಂಗ್ ಪ್ಯಾಕ್ ಮಾಡಲಿಕ್ಕೆ ಉಂಟು. ಅದು ಮಾಡಿ ಹೋಗೋದು. ಇನ್ನೊಂದು ವಿಷಯ ಗೊತ್ತಾ, ನಾನೆಲ್ಲ ಹಿಡ್ಕೊಂಬಂದಿದ್ದೆ, ಅದು ಟ್ರೈಪಾಡನ್ನು ಬಿಟ್ಟು ಬಂದಿದ್ದೆ. ನನ್ನ ಕೈಲಿ ತುಂಬ ಲಗೇಜ್ ಇತ್ತಲ್ಲ, ಹಾಗೆ ಅದರದ್ದೊಂದು ಮರ್ತೇ ಹೋಯಿತು. ಸೊ 2 days ಬಿಟ್ಟು ಬಂದು ನಾನು ಕಲೆಕ್ಟ್ ಮಾಡಿದೆ. ಅಲ್ಲಿ ಹೇಗೆ ಇಟ್ಟಿದ್ದೆ ಅಷ್ಟೇ ನೀಟಾಗಿ ಇಟ್ಟಿದ್ರು. ಇದೊಂದು ಖುಷಿ ಆಯ್ತು ನನಗೆ, ಮಿಸ್ ಮಾಡಲಿಲ್ಲ ಅಂತ. ನಾವಿವಾಗ ಮನೆಗೆ ಹೋಗ್ತಿದ್ದೇವೆ. ಸೊ ಇವತ್ತಿನ ಬ್ಲಾಗ್ ಇಷ್ಟೇ. ನಿಮಗೆ ನಂದು ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.